ಇಸ್ರೇಲ್ ಬಳಿಕ ವಿಮಾನ ಪ್ರಯಾಣ ದರವು ಏರಿಕೆ ಆತಂಕ ಎದುರಾಗಿದೆ. ಅಮೆರಿಕ, ಇಸ್ರೇಲ್, ಇರಾನ್ ಸಂಘರ್ಷದಿಂದಾಗಿ ಕಚ್ಚಾ ತೈಲ ಮತ್ತು ಜೆಟ್ ಇಂಧನದ ಬೆಲೆಗಳು ಗಗನಕ್ಕೇರಿವೆ. ಇದರ ಎಫೆಕ್ಟ್ ಭಾರತೀಯ ವಿಮಾನಯಾನ ಸಂಸ್ಥೆಗಳು ಸೇರಿದಂತೆ ವಿಶ್ವದಾದ್ಯಂತ ಏರ್ಲೈನ್ಗಳು ಅಂತಾರಾಷ್ಟ್ರೀಯ ಪ್ರಯಾಣ ದರದಲ್ಲಿ ಭಾರಿ ಏರಿಕೆ ಸಾಧ್ಯತೆ ಇದೆ. ಭಾರತ ಸೇರಿದಂತೆ ಏಷ್ಯಾ ಮತ್ತು ವಿಶ್ವದಾದ್ಯಂತ ಪ್ರಮುಖ ವಿಮಾನಯಾನ ಸಂಸ್ಥೆಗಳು ಟಿಕೆಟ್ ಬೆಲೆಗಳನ್ನು ಹೆಚ್ಚಿಸಿವೆ ಮತ್ತು ಅನೇಕ ಕಂಪನಿಗಳು ತಮ್ಮ ವಿಮಾನಗಳನ್ನು ಸ್ಥಗಿತಗೊಳಿಸಲು ಯೋಚನೆ ಕೂಡ ಮಾಡ್ತಾ ಇದ್ದಾವೆ. ನೋಡಿ, ಅನೇಕ ಕಂಪನಿಗಳು ವಿಮಾನಗಳನ್ನು ಸ್ಟಾಪ್ ಮಾಡೋದಕ್ಕೆ ನಿರ್ಧಾರ ಮಾಡಿದಾವೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಏರ್ಲೈನ್ಗಳ ಅಂತಾರಾಷ್ಟ್ರೀಯ ಯಾಣ ದರದಲ್ಲಿ ಬೆಲೆ ಏರಿಕೆ. ಸೊ ಇದರಿಂದಾಗಿ ಜನರಿಗೂ ಕೂಡ ಅಂತಿಮವಾಗಿ ಯಾರಿಗೆ ಹೊಡೆತ ಅಂತ ಅಂದ್ರೆ ಜನರಿಗೆ. ಎಸ್, ಈಗ 12th ಮಾರ್ಚ್, ಇವತ್ತೆಷ್ಟು 11ನೇ ತಾರೀಕು ಅಲ್ವಾ ಇವತ್ತು? ಸೊ 11 ನಾಳೆಯಿಂದ ಇವರು ಫ್ಯೂಯಲ್ ಸರ್ಚಾರ್ಜ್ ಜಾಸ್ತಿ ಮಾಡಿ ಟಿಕೆಟ್ ನ ದರ ಕೂಡ ಹೆಚ್ಚಳ ಮಾಡ್ತಾ ಇದ್ದಾರೆ. ಏರ್ ಇಂಡಿಯಾ ಜಾಸ್ತಿ ಮಾಡ್ತಾ ಇದೆ. ಅದೊಂದು ಪ್ರೈವೇಟ್ ಕಂಪನಿ ಅಲ್ಲ. ಸೊ ಈಗ ತೈಲ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ಸೊ ಹೀಗಾಗಿ ಈ ಒಂದು ಏವಿಯೇಷನ್ ಫ್ಯೂಯಲ್ ಕೊರತೆ ಕೂಡ ಉಂಟಾಗ್ತಾ ಇದೆ. ಸೊ ಹೀಗಾಗಿ ಅವರು ಸರ್ಚಾರ್ಜ್ ಜಾಸ್ತಿ ಮಾಡಿ ಟಿಕೆಟ್ ದರ ನಾಳೆಯಿಂದ 12th ಮಾರ್ಚ್ ಇಂದ ನೀವು ಏನ್ ಬುಕ್ ಮಾಡ್ತೀರಿ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು 10 to 15% ಜಾಸ್ತಿ ಆಗ್ಬಹುದು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಸಿವಿಲ್ ಏವಿಯೇಷನ್ ಇಂದಲೂ ಕೂಡ ಇಂಥ ಕಂಪನಿಗಳಿಗೆ ಯಾವುದೇ ರೀತಿಯಂತ ಹೆಲ್ಪ್ ಸಿಕ್ಕಿಲ್ಲ. ಹೀಗಾಗಿ ಅದೊಂದು ಪ್ರೈವೇಟ್ ಕಂಪನಿ ಆಗಿರೋದ್ರಿಂದ ಈಗ ಫ್ಲೈಟ್ಗಳ ಹಾರಾಟದಲ್ಲೂ ಕೂಡ ಅಡಚಣೆ ಆಗ್ತಾ ಇದೆ. ಯಾಕಂದ್ರೆ ಇರಾನ್ ಇದ್ರ ಮೇಲಿಂದ ಹೋಗಕ್ ಆಗ್ತಾ ಇಲ್ಲ, ಸುತ್ತು ಬಳಸ್ಕೊಂಡು ಹೋಗ್ಬೇಕು. ಮೊನ್ನೆ ತಾನೇ ಯಾವ್ದೋ ಒಂದು ದೇಶದಿಂದ ವಾಪಸ್ ಬಂತಪ್ಪ, ಯಾವ್ದೋ ಒಂದು ಫ್ಲೈಟ್ ವಾಪಸ್ ಬಂತು, ತಿರುಗಿಸ್ಕೊಂಡು ಮತ್ತೆ ವಾಪಸ್ ಬಂತು. ಹಿಂಗಾಗಿ ಈ ಯುದ್ಧ ಮುಗಿಯೋವರೆಗೂ ಕೂಡ ಇಥಿಯೋಪಿಯಾದಿಂದ ವಾಪಸ್ ಬಂತು. ಇಥಿಯೋಪಿಯಾದಿಂದ ವಾಪಸ್ ಬಂತು, ಸುತ್ತಾಡಿ ಹೋಗಿ ಮತ್ತೆ ವಾಪಸ್ ಬಂತು. ಹೀಗಾಗಿ ಆಪರೇಷನಲ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ, ಅವ್ರಿಗೂ ಬರ್ಡನ್ ಇದೆ. ಹಿಂಗಾಗಿ ಅವರು ಫ್ಲೈಟ್ ಚಾರ್ಜಸ್ ಕೂಡ ಜಾಸ್ತಿ ಮಾಡ್ತಾರೆ. ಡೊಮೆಸ್ಟಿಕ್ ಅಲ್ಲೂ ಮಾಡ್ತಾರ ಇಲ್ವಾ ಅನ್ನೋದ್ರ ಬಗ್ಗೆ ನನಗ್ ಗೊತ್ತಿಲ್ಲ. ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಮಾಡ್ತಾರಾ ಅಥವಾ ಡೊಮೆಸ್ಟಿಕ್ ಅಂದ್ರೆ ಡೆಲ್ಲಿ ಟು ಬೆಂಗಳೂರು, ಬೆಂಗಳೂರು ಟು ಚೆನ್ನೈ, ಮುಂಬೈ. ಸೊ ಡೊಮೆಸ್ಟಿಕ್ ಫ್ಲೈಟ್ಸ್ ಅಲ್ಲೂ ಕೂಡ ರೇಟ್ ಜಾಸ್ತಿ ಆಗುತ್ತಾ, ಪ್ರೈಸ್ ಹೈಕ್ ಆಗುತ್ತಾ ಕಾದು ನೋಡ್ಬೇಕು.